ಈ ದಟ್ಟ ಕಾಡಿನ ನಡುವೆ ಗುಡಿಸಲು, ಕೊಳ, ಹಳೆಯ ಕಾಲದ ಪರಂಪರೆಯನ್ನ ನೋಡಿದ್ರೆ ಒಂದ್ಸಲ ವೇದ ಕಾಲದ ಗುರುಕುಲ ನೆನಪಾಗೋದ್ರಲ್ಲಿ ಸಂದೇಹವಿಲ್ಲ. ಸದ್ಯಕ್ಕೆ ಈ ವ್ಯೂ ನಿಮಗೆ ಕಾಣೋಕ್ ಸಿಗೋದು ಕೇರಳದ ಕೊಟ್ಟಿಯೂರಿನಲ್ಲಿರುವ ವಡಕ್ಕೇಶ್ವರಂ ದೇವಸ್ಥಾನದಲ್ಲಿ. ಅದು ಜೂನ್ 8ರಿಂದ ಜುಲೈ 4 ತನಕ ಮಾತ್ರ. ಯಾಕಂದ್ರೆ ಅಲ್ಲೀಗ ವೈಶಾಖ ಮಹೋತ್ಸವ ನಡೀತಾ ಇದೆ. ಸತೀದೇವಿ ತನ್ನ ತಂದೆ ದಕ್ಷನು ಪತಿ ಶಿವನಿಗೆ ಮಾಡಿದ ಅವಮಾನ ಸಹಿಸ್ಲಿಕ್ಕಾಗ್ದೇನೆ ಇಲ್ಲಿಯೇ ಯಜ್ಞಕುಂಡದಲ್ಲಿ ಹಾರಿ ಪ್ರಾಣತ್ಯಾಗ ಮಾಡ್ತಾಳೆ ಅನ್ನೋದು ಇಲ್ಲಿನ ಸ್ಥಳ ಪುರಾಣ. ಆದ್ರಿಂದ ಇದನ್ನ ಎಲ್ಲಾ ಶಕ್ತಿಪೀಠಗಳ ಮೂಲ ಅಂತಾನೂ ಕರೀತಾರೆ. ಆಧುನಿಕ ಸ್ಪರ್ಶಕ್ಕೆ ಎಡೆ ಮಾಡಿಕೊಡದೆ ಹುಲ್ಲು ಚಪ್ಪರದೊಳಗಿನ ಉದ್ಭವ ಲಿಂಗಕ್ಕೆ ವರ್ಷದಲ್ಲಿ ಬರೀ 27 ದಿನ ಮಾತ್ರ ಪೂಜೆ ಸಲ್ಲಿಸಲಾಗ್ತದೆ. ಅದರಲ್ಲೂ ಈ 27 ದಿನಗಳಲ್ಲಿ ಕೆಲವೊಂದು ದಿನದಂದು ಮಹಿಳೆಯರಿಗೆ ಪ್ರವೇಶ ಇರಲ್ಲ. ಇಂಥ ವಿಶಿಷ್ಟ ಆಚರಣೆಯನ್ನ ನೀವು ನೋಡ್ಬೇಕು ಅಂತ ಅಂದ್ರೆ ಈಗ್ಲೇನೆ ಕೊಟ್ಟಿಯೂರ್ಗೆ ಹೋಗಿ. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂತಂದ್ರೆ ತಲಚೇರಿ ಮತ್ತೆ ಕಣ್ಣೂರು. ತಲಚೇರಿಯಿಂದ ಉತ್ಸವ ಸಮಯದಲ್ಲಿ ತುಂಬಾ ಬಸ್ಗಳು ರನ್ ಆಗ್ತಾನೆ ಇರುತ್ತೆ. ಜಾತ್ರೆ ಆಲ್ರೆಡಿ ಶುರುವಾಗಿದೆ, ಇನ್ನು ಕೆಲವೇ ದಿನಗಳು ಮಾತ್ರ ಇದೆ. ಈ ವರ್ಷ ಮಿಸ್ ಮಾಡಿದ್ರೆ ನಾವು 1 ವರ್ಷ ಕಾಯ್ಬೇಕು.